ಲೋಕ ಅಖಾಡ ರಂಗೇರ್ತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ಹಾಗಂತ ಕಣ್ಣಿಗೆ ಕಾಣಿಸೋದೇ ಸುದ್ದಿ ಅಲ್ಲ. ಪ್ರತಿ ಸುದ್ದಿಯ ಇನ್ಸೈಡ್ ಡೀಟೇಲ್ಸ್, ತಂತ್ರ ಪ್ರತಿತಂತ್ರ ಎಲ್ಲವೂ ಸ್ವಾರಸ್ಯಕರ. ಇರೋದೇ ಸುದ್ದಿ, ಸುದ್ದಿಯೊಳಗಿನ ಸುದ್ದಿ. ಇದೇ ಇದ್ದಿದ್ದು ಇದ್ದಂಗೆ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋಕೆ ಮಾಸ್ಟರ್ ಪ್ಲಾನ್ ಮಾಡಿರುವಂತಹ ಮೋದಿ ನೆಕ್ಸ್ಟ್ ಡಿಕೆ ಬ್ರದರ್ಸ್ ಭದ್ರಕೋಟೆ ಮೇಲೆ ಕಣ್ಣಿಡೋಕೆ ಸಜ್ಜಾಗಿದ್ದಾರೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಸಮಾವೇಶಕ್ಕೆ ಪ್ಲಾನ್ ಅನ್ನ ರೂಪಿಸಿದ್ದು, ಒಂದೇ ಕಲ್ಲಿನಲ್ಲಿ 3 ಹಕ್ಕಿಯನ್ನ ಹೊಡೆಯುವಂತಹ ತಂತ್ರಗಾರಿಕೆಯನ್ನ ಹೆಣೆದಿದ್ದಾರೆ. ಟಿಕೆಟ್ ಸಿಗದಿದ್ದಕ್ಕೆ ಮುನಿಸಿಕೊಂಡಿದ್ದಂತಹ ಡಿವಿ ಸದಾನಂದ ಗೌಡರ ಮನವೊಲಿಸುವಲ್ಲಿ ಬಿಜೆಪಿ ವರಿಷ್ಠರು ಯಶಸ್ವಿಯಾಗಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ಆಫರ್ ಬರ್ತಾ ಇದ್ದ ಹಾಗೆ ಅಲರ್ಟ್ ಆದಂತಹ ಆರ್ಎಸ್ಎಸ್ ನಾಯಕರು ಮಧ್ಯಸ್ಥಿಕೆ ವಹಿಸಿ ಡಿವಿಎಸ್ ಓಲೈಕೆ ಮಾಡಿದ್ದಾರೆ. ರಾಜ್ಯದಲ್ಲಿ 28 ಕ್ಷೇತ್ರಗಳನ್ನ ಗೆಲ್ತೀವಿ ಅಂತಿರುವಂತಹ ಬಿಜೆಪಿ ಪಾಳ್ಯಕ್ಕೆ ಹೊಸ ಟೆನ್ಷನ್ ಶುರುವಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 8 ಕ್ಷೇತ್ರಗಳಲ್ಲಿ ಕಂಟಕದ ಭೀತಿ ಎದುರಾಗಿದ್ದು, 100% ಗೆಲುವಿನ ಬದಲು 50-50 ಅವಕಾಶ ಅನ್ನುವಂತಹ ಚಿಂತೆ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.